ಸಾರಿಗೆ ಆಯುಕ್ತರೆ, ನಿಮ್ ಇಲಾಖೆಯಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಗಮನ ನಿಮ್ಗಿದೆಯಾ? ಸಾರಿಗೆ ಇಲಾಖೆಯಲ್ಲಿ ಮತ್ತೊಂದು ದೊಡ್ಡ ಹಗರಣದ ಬಗ್ಗೆ ನಾವು ಹೇಳ್ತಾ ಹೋಗ್ತೀವಿ. ಎಲೆಕ್ಟ್ರಾನಿಕ್ ಸಿಟಿ ಆರ್ಟಿಒ ಕಚೇರಿಯಲ್ಲಿ ಮಹಾವಂಚನೆ ಆಗ್ತಾ ಇದೆ. ಎಲೆಕ್ಟ್ರಾನಿಕ್ ಸಿಟಿ ಆರ್ಟಿಒ ಕಚೇರಿಯಲ್ಲಿ ಮಹಾವಂಚನೆ. ಇದು ಅಂತಿಂತ ಮೋಸ ಅಲ್ಲ ರೀ, ಸ್ವತಃ ಮಾಲೀಕರು ಶಾಕ್ ಆಗ್ಬಿಡ್ಬೇಕು. ಅಧಿಕಾರಿಗಳ ಹಣದಾಸೆಗೆ, ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಹೆಂಗಾಗ್ತದೆ ಗೊತ್ತಾ? ಕೋಟಿ ಕೋಟಿ ಲೆಕ್ಕದಲ್ಲಿ. ಈ ಲೂಟಿಗೆ ಇಲಾಖೆಯ ಅಧಿಕಾರಿಗಳೇ ಸಾಥ್ ಕೊಡ್ತಾ ಇದ್ದಾರಂತೆ. ಇದು ಗ್ಯಾರಂಟಿ ನ್ಯೂಸ್ ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಸಚಿವರು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಎಲ್ಲ ಮುಗ್ದೋದ್ಮೇಲೆ ನಂದು ಏನು ಪಾತ್ರ ಇಲ್ಲ ಅನ್ನೋದಲ್ಲ. ನೀವು ಆರಂಭದಲ್ಲೇ ಇದನ್ನ ಚಿವುಕ್ಲಿಲ್ಲ ಅಂದ್ರೆ, ಈಗ ನೋಡಿ ಅಬಕಾರಿ ಇಲಾಖೆಯಲ್ಲಿ ಆಗ್ತಾ ಇದೆಯಲ್ಲ, ರಾಜೀನಾಮೆ ಕೊಡ್ಬೇಕು, ನೀವು ರಾಜೀನಾಮೆ ಕೊಡ್ಬೇಕು ಅಂತ ಆ ಹಂತಕ್ಕೆ ಬರೆಸ್ಕೊಳ್ತೀರಿ ಅಷ್ಟೇ. ಬರೋಬ್ಬರಿ 467 ವಾಹನಗಳಿಂದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗ್ತಾ ಇದೆ. ಈ ನಂಬರ್ಸ್ ಹೇಳಿದ್ನಲ್ಲ ನಾನು, 467 ಅಂತ. ಈ ವಾಹನಗಳ ವಿಸ್ತೀರ್ಣ ಕಡಿಮೆ ನೀಡಿದ್ರಿಂದ 5.5 ಕೋಟಿ ಲಾಸ್ ಆಗಿದೆಯಂತೆ. 2017ರಿಂದ 22ರವರೆಗೂ ನಡೆದಿರುವಂತಹ ಹಗರಣ ಈಗ ಬೆಳಕಿಗೆ ಬರ್ತಾ ಇದೆ. ಕೇವಲ 5 ವರ್ಷದಲ್ಲಿ ಇಲಾಖೆಗೆ, ಆರ್ಟಿಒ ಆಫೀಸ್ಗೆ, ಇಲಾಖೆಗೆ ನಷ್ಟ ಆಗಿರುವ ನಂಬರ್ಸ್ ಕೇಳ್ಬಿಟ್ರೆ ಶಾಕ್ ಆಗ್ತೀರ ನೀವು. 5,42,87,191 ಅಂತ ಇದ್ದಾರೆ. 191 ಎಲ್ಲ ಪಕ್ಕಕ್ಕಿಡಿ. ಹತ್ತತ್ರ 5.5 ಕೋಟಿ 5.5 ಕೋಟಿ ಲೆಕ್ಕ ಕೊಡ್ತಾ ಇದ್ದೀನಿ ನಾನು ನಿಮ್ಗೆ. ರಾಜ್ಯ ಲೆಕ್ಕ ಪರಿಶೋಧನಾ ಅಧಿಕಾರಿಗಳ ವಂಚನೆ ಈಗ ಬಯಲಾಗ್ತಾ ಇದೆ. ಕಡಿಮೆ ವಿಸ್ತೀರ್ಣ ತೋರಿಸಿದ್ದಾರೆ. ಮ್ಯಾಕ್ಸಿ ಕ್ಯಾಬ್ ಸೇವಾ ವಾಹನಗಳಿಂದ ನಷ್ಟ ಆಗಿದೆ. ಈಗಾಗಲೇ ತನಿಖೆಗೆ ಆದೇಶವನ್ನ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಹೊರಡಿಸಿದಾರಂತೆ. ಪ್ರಕರಣ ಗಂಭೀರವಾಗಿ ಪರಿಗಣಿಸಿದ್ದಾರೆ ಅವರು. ಈಗ ಜಂಟಿ ಆಯುಕ್ತರ ನೇತೃತ್ವದಲ್ಲಿ ಸಮಿತಿ ರಚಿಸಿ ವರದಿ ಕೊಡ್ಬೇಕು ಅಂತ ಸೂಚನೆ. ಇವೆಲ್ಲ ಹಗಲು ದರೋಡೆ. ಇಷ್ಟು ಲೇಟ್ ಆಗಿ ನಿಮ್ ಗಮನಕ್ಕೆ ಬರುತ್ತೆ ಅಂದ್ರೆ ನೀವ್ ಎಷ್ಟೊಂದು ಆಕ್ಟಿವ್ ಆಗಿದ್ರಿ ನಿಮ್ಮ ಇಲಾಖೆಯಲ್ಲಿ ಅಂತ ಗೊತ್ತಾಗುತ್ತೆ. ಅಂಡ್ 5 ವರ್ಷಗಳ ಹಿಂದೆ ಅಂದ್ರೆ ಇವರೇ ಇದ್ರು ಅಂತಲ್ಲ, ಬಿಜೆಪಿಯವರು ಕೂಡ ಹೊಣೆ ಆಗ್ತಾರೆ ಇದಕ್ಕೆ. ಮೋರ್ ಡೀಟೇಲ್ಸ್ ನನ್ನ ಕಲ್ಲಿಗ ಉಲ್ಲಾಸ್ ನೀಡ್ತಾರೆ. ಉಲ್ಲಾಸ್, ಒಂದೊಂದೇ ಇಲಾಖೆಯಲ್ಲಿ ಹಗರಣಗಳು ಬರೀ ಇದನ್ನೇ ಕೇಳ್ತಾ ಇದೀವಿ ನಾವಂತೂ ಇತ್ತೀಚೆಗೆ. ಅಲ್ಲ, ಆಮೇಲೆ ಇವೆಲ್ಲವೂ ಹಗಲು ದರೋಡೆ. ಯಾಕೆ ಸಂಬಂಧಪಟ್ಟ ಸಚಿವರುಗಳಿಗೆ ಇದ್ರ ಬಗ್ಗೆ ಗಮನನೇ ಹೋಗಲ್ಲ? ತೀರಾ ಕೊನೆಗೆ ಬರುತ್ತೆ. ವಿದ್ಯಾ, ಇದು ಎಲೆಕ್ಟ್ರಾನಿಕ್ ಸಿಟಿ ಆರ್ಟಿಒ ಕಚೇರಿಯಲ್ಲಿ ನಡೆದಿರುವಂತಹ ಅತಿ ದೊಡ್ಡ ಹಗರಣ. ಅಂದ್ರೆ ಯಾವುದೇ ಒಂದು ವಾಹನವನ್ನ ರಿಜಿಸ್ಟರ್ ಮಾಡಿಸ್ಬೇಕಂದ್ರೆ ಪ್ರಮುಖವಾಗಿ ಮ್ಯಾಕ್ಸಿ ಕ್ಯಾಬ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ದೊಡ್ಡ ದೊಡ್ಡ ಟೆಂಪೋ ಟ್ರಾವೆಲ್ ವಾಹನಗಳನ್ನ ರಿಜಿಸ್ಟರ್ ಮಾಡಿಸ್ಬೇಕು ಅಂದ್ರೆ ಅದರ ವಿಸ್ತೀರ್ಣದ ಆಧಾರದ ಮೇಲೆ ಟ್ಯಾಕ್ಸ್ ಅನ್ನ ಕಟ್ಟಿಸಿಕೊಳ್ಳುವಂತಹ ನಿಯಮ ಈ ಹಿಂದೆಯಿಂದಲೂ ಕೂಡ ಇದೆ. ಆದ್ರೆ ಎಲೆಕ್ಟ್ರಾನಿಕ್ ಸಿಟಿ ಆರ್ಟಿಒದಲ್ಲಿ ಕಳೆದ 2017ರಿಂದ ಈ ಒಂದು ಅಕ್ರಮ ನಡೆದಿರುವಂತದ್ದು. ಸುಮಾರು 467 ವಾಹನಗಳ ವಿಸ್ತೀರ್ಣಗಳನ್ನ, ಅಂದ್ರೆ ಫ್ಲೋರ್ ಏರಿಯಾ ಅಂತ ನಾವು ಕರಿತೀವಿ, ಅದನ್ನ ಕಡಿಮೆ ತೋರಿಸ್ಬಿಟ್ಟು ರಿಜಿಸ್ಟರ್ ಮಾಡಿಸ್ಕೊಳ್ಳುವಂತ ಕೆಲಸ ಆಗಿದೆ. ಅಂದ್ರೆ ಕೇವಲ ವಾಹನ ಮಾಲೀಕರು ಅಷ್ಟೇ ಅಲ್ಲ, ಎಲೆಕ್ಟ್ರಾನಿಕ್ ಸಿಟಿ ಆರ್ಟಿಒ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಬ್ರೇಕ್ ಇನ್ಸ್ಪೆಕ್ಟರ್ಗಳಾಗಿರ್ಬೋದು ಅಥವಾ ಆರ್ಟಿಒ ಅಧಿಕಾರಿಗಳು ಕೂಡ ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂಥದ್ದು ಆಡಿಟ್ ವರದಿಯಲ್ಲಿ ಬೆಳಕಿಗೆ ಬಂದಿರುವಂತದ್ದು. ಯಾವಾಗ ಈ ವಿಚಾರ ಆಡಿಟ್ ವರದಿಯಲ್ಲಿ ಉಲ್ಲೇಖ ಆಯ್ತೋ ತಕ್ಷಣನೇ ತನಿಖೆನ ನಡೆಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಒಂದು ಜಂಟಿ ಆಯುಕ್ತರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನ ಕೂಡ ರಚನೆ ಮಾಡಿದ್ದಾರೆ. ಅಂದ್ರೆ ಸಮಿತಿಯನ್ನ ರಚನೆ ಮಾಡಿ ಯಾರೇ ಅಧಿಕಾರಿಗಳು ತಪ್ಪಿತಸ್ಥರಾಗಿದ್ರು ಕೂಡ ಅವರ ವಿರುದ್ಧ ಕ್ರಮಗಳನ್ನ ಕೈಗೊಳ್ತೀವಿ ಅನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ. ಅಂದ್ರೆ ಅಧಿಕಾರಿಗಳು ಕಳೆದ 5 ವರ್ಷಗಳಿಂದ ನಿಗಮಕ್ಕೆ ಅನ್ನೋದಕ್ಕಿಂತ ಸರ್ಕಾರದ ಬೊಕ್ಕಸಕ್ಕೆ 5.5 ಕೋಟಿ ನಷ್ಟವನ್ನ ಮಾಡಿರುವಂತದ್ದು ನಿಜವಾಗ್ಲೂ ಕಡಿಮೆ ಅಂಕಿಅಂಶ ಏನಲ್ಲ. ಇದನ್ನ ಪರಿಗಣಿಸಿ, ಅಂದ್ರೆ ವರದಿ ಬಂದ ನಂತರ ತಪ್ಪಿತಸ್ಥರ ವಿರುದ್ಧ ಕ್ರಮಗಳನ್ನ ಕೈಗೊಳ್ತೀನಿ ಅನ್ನುವಂತಹ ಒಂದು ಮಾತನ್ನ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ದಾರೆ. ಕೇವಲ ಕ್ರಮಗಳನ್ನ ಕೈಗೊಳ್ಳುವಂತದ್ದಲ್ಲ, ಸರ್ಕಾರಕ್ಕೆ ಬೊಕ್ಕಸಕ್ಕೆ ಎಷ್ಟು ನಷ್ಟ ಆಗಿದೆ, ಆ ಸಂಪೂರ್ಣವಾದಂತಹ ಹಣವನ್ನ ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ ಅವರಿಂದನೇ ರಿಕವರಿ ಮಾಡಬೇಕು ಅನ್ನುವಂತಹ ಕೂಗು ಕೂಡ ಕೇಳ್ಬರ್ತಾ ಇದೆ. ಕೇವಲ ಇದು ಒಂದು ಸಾರಿಗೆ ಇಲಾಖೆ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯದಲ್ಲಿ ಇರುವಂತಹ ಸುಮಾರು 70 ಆರ್ಟಿಒ ಕಚೇರಿಗಳು ಬರುತ್ತೆ. 70 ಆರ್ಟಿಒ ಕಚೇರಿಗಳಲ್ಲೂ ಕೂಡ ಬಹುತೇಕ ಕಚೇರಿಗಳಲ್ಲಿ ಈ ರೀತಿಯಾದಂತಹ ಒಂದು ಫ್ಲೋರ್ ಏರಿಯಾ ಕಡಿಮೆ ತೋರಿಸ್ಬಿಟ್ಟು ರಿಜಿಸ್ಟರ್ ಆಗಿದೆ ಅನ್ನುವಂತಹ ಒಂದು ಅನುಮಾನ ಮೂಡ್ತಾ ಇದೆ. ಸೊ ಈಗ ಕೇವಲ ಒಂದು ಆರ್ಟಿಒಗೆ ಸಂಬಂಧಪಟ್ಟಂತೆ ತನಿಖೆಗೆ ಸಾರಿಗೆ ಸಚಿವರು ಸೂಚಿಸಿದ್ದಾರೆ. ಉಳಿದಂತಹ ಕಚೇರಿಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಅಕ್ರಮವಾಗಿ ನೋಂದಣಿ ಆಗಿರ್ಬೋದು. ಸೊ ಅವುಗಳನ್ನ ಕೂಡ ತನಿಖೆ ಮಾಡಬೇಕು ಅನ್ನುವಂತಹ ಕೂಗು ಕೇಳ್ಬರ್ತಾ ಇರುವಂತದ್ದು. ವಿದ್ಯಾ.